ತಾಳ್ಮೆ ಮತ್ತು ಸಂಯಮದಿಂದ ಇಷ್ಟೊತ್ತು ಮಕ್ಕಳ ಒಂದು ಭರತನಾಟ್ಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಾ. ನಿಜಕ್ಕೂ ಭಾಳ ಸಂತೋಷ. ನವರಾತ್ರಿ ಅಂದರೆ ಅದರಲ್ಲೂ ವಿಶೇಷವಾಗಿ ನವದುರ್ಗಿಯರು, ದುರ್ಗಾ ಪೂಜೆ, ಚಾಮುಂಡೇಶ್ವರಿ ತಾಯಿಯ ಪೂಜೆ, ದೇವಿ ಪೂಜೆ. ಇವತ್ತು ಈ ಮಕ್ಕಳು, ಪುಟಾಣಿ ಮಕ್ಕಳು, ಎಲ್ಲ ಹೆಣ್ಣು ಮಕ್ಕಳು ಇವತ್ತು ಭರತನಾಟ್ಯ ಮಾಡಿರ್ತಕ್ಕಂಥದ್ದು ಭಾಳ ಈ ಒಂದು ನವರಾತ್ರಿ ಹಬ್ಬದ ಶರನ್ನವರಾತ್ರಿ ಕಾರ್ಯಕ್ರಮದ ಈ ಒಂದು ಸೇವಾ ಕೈಂಕರ್ಯಕ್ಕೆ ಅರ್ಥಪೂರ್ಣ ಅಂತ ನಾನಾದರೂ ಭಾವಿಸ್ತಾ, ಈಗ ಇಲ್ಲಿ ಪಾಪ ಮಕ್ಕಳುಗಳು ಇಷ್ಟೊತ್ತು ತಮ್ಮ ನೃತ್ಯ ಪ್ರದರ್ಶನವನ್ನು ಕೊಟ್ಟಿರೋ ಮಕ್ಕಳಿಗೆ ನಮ್ಮ ಹಿರಿಯರು ಎಲ್ಲ, ನಮ್ಮ ಪುಟ್ಟಣ್ಣಪ್ಪವರು, ನಮ್ಮ ಚಿಕ್ಕಣ್ಣವರು, ರಾಜಗೋಪಾಲಣ್ಣವರು, ಕೃಷ್ಣಣ್ಣವರು, ವೆಂಕಟೇಶಣ್ಣವರು ಎಲ್ಲರೂ ಹಿರಿಯರು ಬಂದು ಮಕ್ಕಳಿಗೆ ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನ ವಿನಂತಿ ಮಾಡ್ತಿದ್ದೀನಿ. ದಯಮಾಡಿ ಮೇಲೆ ಮುಖಂಡರುಗಳು ವೇದಿಕೆ ಮೇಲೆ ಬರಬೇಕು. ಮಕ್ಕಳುಗಳು ಫಸ್ಟು ಚರಿಷ್ಮಾ ಆರ್ಟ್ ಸೆಂಟರ್ ಮಕ್ಕಳುಗಳು ವೇದಿಕೆ ಮೇಲೆ ಬರಬೇಕು. ನೀವು ಮುಖಂಡರುಗಳು ಬರಲಿ. ಬಾಮೇಶ ಒಂಟಿಚಣ ಅಣ್ಣ ಬನ್ನಿರಿ. ಸತೀಶಣ್ಣ ಬಾ, ಕರಿ. ಮಕ್ಕಳುಗಳೆಲ್ಲ ಮುಂದೆ ಬನ್ನಿರಿ. ಭಕ್ತ ಮಹಾಶಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ಇಂದಿನ ದಿವಸ ನಾವೆಲ್ಲ ಇಲ್ಲಿ ಸೇರಬೇಕಾದ್ರೂ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲ ಕರ್ಕೊಂಡಿದ್ದೀವಿ. ಆದರೆ 9 ದಿವಸದಿಂದ ದೇವತೆಗಳನ್ನೆಲ್ಲ ಪಟ್ಟಕ್ಕೆ ಕುಡಿಸಿ ಅವರ ಸೇವೆಯನ್ನು, ಎಲ್ಲ ಸೇವೆ ಸತ್ಕಾರಗಳನ್ನು ಮಾಡ್ಕೊಂಡು ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಇವತ್ತಿನ ದಿವಸ 33 ಕೋಟಿ ದೇವತೆಗಳನ್ನು ಕೂಡ ನಾವು ಈ ಪುಟ್ಟಾಣಿ ಮಕ್ಕಳ ಒಂದು ಆಟಪಾಠಗಳಿಂದ ನಾವು ಕಾಣ್ತಾ ಇದ್ದೀವಿ. ಈ ಪುಟ್ಟಾಣಿ ಮಕ್ಕಳ ಒಂದು ಆಟಪಾಠಗಳಿಂದ ನಾವು ಇದನ್ನೆಲ್ಲ ಒಂದು ಕಾಣ್ತಾ ಇದ್ದೀವಿ. ಈ ಮಕ್ಕಳನ್ನೆತ್ತಂಥ ತಾಯಿ ತಂದೆಗಳಿಗೂ ಮತ್ತು ಅವರ ಅಜ್ಜಿ ತಾತಂದಿರಿಗೂ ಎಲ್ಲರಿಗೂ ಕೂಡ, ಅವ್ರ ವಿದ್ಯೆ ಕಲಿಸಿದಂಥ ಗುರುಗಳಿಗೂ ಕೂಡ ಆ ಒಂದು ಭಗವಂತ, ಆ ಸರಸ್ವತಾದೇವಿ ಅವ್ರಿಗಿನ್ನೂ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಇನ್ನಷ್ಟು ಹೆಚ್ಚಿಗೆ ಈ ವಿದ್ಯೆಯನ್ನು ಬೆಳೆಸಿ ಇದನ್ನು ಯಶಸ್ಸುಗೊಳಿಸಬೇಕು ಅಂತ ಈ ಗೌತಮಿ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲರಿಗೂ ಅನಂತ ನಮ್ಮ ಧನ್ಯವಾದಗಳೊಂದಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿಯಲ್ಲಿ ಶ್ರೀ ರಂಗಕಲಾ ಕೇಂದ್ರ ಮಕ್ಕಳು ಹೋಗ್ರಿ.